ನನ್ನ ಎಲ್ಲ ಆಧ್ಯಾತ್ಮಿಕ ಬಂಧುಗಳಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಸ್ಪಿರಿಚುಯಾಲಿಟಿ ನಾಲೆಜ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಮಾನವ ಜನ್ಮಕ್ಕೆ ಬಂದ ಮೇಲೆ ಶ್ರೇಷ್ಠವಾದ ಮಾನವ ಜನ್ಮವನ್ನು ಸಾರ್ಥಕತೆ ಮಾಡಿಕೊಳ್ಳಲೇಬೇಕು. ನಾನಾರೆಂಬ ನಿಜ ಮೂಲವನ್ನು ಅರಿತುಕೊಂಡು ನನ್ನ ನಿಜವಾದ ಸಂಗತಿಯನ್ನು ನನ್ನ ಜೀವನದಲ್ಲಿ ಮಾನವ ಜನ್ಮದಲ್ಲಿ ನಿಜವಾದ ಸಂಪತ್ತು ಯಾವುದನ್ನು ತಿಳಿದುಕೊಳ್ಳಲೇಬೇಕು. ಕೇವಲ ನಾವು ಬರೀ ನಶ್ವರವಾದ ಭೋಗವಸ್ತುವಿನ ಹಿಂದೆ ಹೋಗುವುದಕ್ಕಿಂತ ಭವರೋಗದಿಂದ ಮುಕ್ತಿಯ ಮಾರ್ಗವನ್ನು ತಿಳಿದುಕೊಳ್ಳಬೇಕು. ಅದು ಸಕಲ ಸಾಧು ಸಂತರ ಅನುಭವದ ನುಡಿಗಳಿಂದ ಪ್ರತಿನಿತ್ಯ ಪ್ರತಿ ಕ್ಷಣ ನಾವು ಅಂತರಂಗದಲ್ಲಿ ಚಿಂತನ ಮಂಥನ ಮಾಡಲೇಬೇಕು. ನಿಜವಾದ ಶ್ರೀ ಸಂಪದ ಯಾವುದು? ನಮ್ಮ ಸುತ್ತೆಲ್ಲ ಹರಡಿದೆ ಜಗತ್ತು. ಲಕ್ಷ ಲಕ್ಷವಿದ ಜೀವ ಜಂತುಗಳು, ವಿಸ್ತಾರವಾದ ಸಾಗರಗಳು, ಮುಗಿಲೆತ್ತರದ ಪರ್ವತಗಳು, ಮೇಲೆ ಆಕಾಶ, ಅಸಂಖ್ಯ ನಕ್ಷತ್ರಗಳು, ಸೂರ್ಯ ಸರಸಗಳು. ಅದ್ಭುತ! ಏನಿದು ಜಗತ್ತು? ತಿಳಿಯುವ ಕುತೂಹಲ. ಮನುಷ್ಯನಿಗೆ ಇದರ ನಿಜವನ್ನರಿಯುವ ಬಯಕೆ. ಅರಿಯುವ ಮಾರ್ಗ ಮೊದಲು ಮನುಷ್ಯನಿಗೆ ಗೊತ್ತಿಲ್ಲ. ಹಾಗಿನ್ನು ಯೋಗ, ತಂತ್ರ, ಧ್ಯಾನ, ಭಕ್ತಿ ಸಾಧನಗಳ ಅಜ್ಞಾತ. ಆ ಮೊದಲ ಶೋಧಕ ಜಾನ. ಸತ್ಯದ ಎತ್ತರಕ್ಕೇರುವ ಗೊಡವೆಗೆ ಹೋಗದ ಸತ್ಯಾವರಣಕ್ಕೆ ಸಿದ್ಧತೆ ಮಾಡಿಕೊಂಡ. ಕಣ್ಣು ಮತಿ ಮನಸ್ಸುಗಳ ಮೂಲಕ ಸತ್ಯ ಕಂಡಿರಲಿಲ್ಲವಾಗಿ ಅವುಗಳನ್ನು ಬಳಸುವ ಯೋಚನೆ ಬಿಟ್ಟ. ಕಣ್ಣ ಮುಚ್ಚಿದ ಮತಿಗೆ ವಿಶ್ರಾಂತವಿತ್ತ. ಮನಸ್ಸು ನಿವೃತ್ತಿ ನಿಸ್ತರಂಗ ನಿಶ್ಚಲಗೊಳಿಸಿದ. ಅದು ಅಮನಸ್ಕ ಸ್ಥಿತಿ, ಮೌನ ಮನದ ಅವಸ್ಥೆ. ಎಲ್ಲ ಶಾಂತವಾಗಿತ್ತು. ನಾನು ಎಂಬ ಭಾವ ಕೂಡ ಅಡಗಿತ್ತು. ಆ ಕ್ಷಣದಲ್ಲಿ ಆ ಪ್ರಶಾಂತ ಅಂತಃಕರಣದಲ್ಲಿ ಆ ಅತೀತ ಸತ್ಯ ತತ್ವ ಅಭಿವ್ಯಕ್ತವಾಯಿತು. ಅದು ದರ್ಶನ, ಅದು ಋತುದರ್ಶನ. ಆ ಮನುಷ್ಯ ಸತ್ಯ ಕಂಡ ಋಷಿಯಾದ. ಆ ದಾರ್ಶನಿಕ ಋಷಿಯ ಮುಖದಿಂದ ಬಂದ ಮಾತದು ವೇದ ವಚನ. ಅದು ನುಡಿದುದಲ್ಲ, ಉದ್ಗರ್ಷಿದ್ದುದು ಆತನದು ಮಾತಲ್ಲ, ಮಂತ್ರ. ಆ ಮಂತ್ರಗಳಲ್ಲಿ ಅನಂತ ಸತ್ಯ ಅದೃಶ್ಯ ತತ್ವ ಮೂಡಿತು. ಆ ಶಬ್ದಮ ಸ್ಪರ್ಶ ರೂಪಮ ವಯಂ ತಥಾ ರಸಂ ನಿತ್ಯಮ ಗಂಧವಚ್ಚಯತ ಅನಾದ್ಯನಂತನಂ ಮಹತ ಪರಂ ಧ್ರುವಂ ನಿಶ್ಚಾಯ ತನ್ಮೃತ್ಯ ಮುಖಾತ ಪ್ರಮುಚ್ಯತೆ. ಆ ಸತ್ಯಾದೇವ ಶಬ್ದಾದಿ ಗುಣರಹಿತ. ಅವನು ಅನಾದಿ ಅನಂತ ಪರಾತ್ಪರನಾದ ಆತ ಧ್ರುವ. ಅವನ ಅರಿತರೆ ಮೃತ್ಯುವಲ್ಲಿ ಆತ ಬಳಸಿದ ಶಬ್ದಗಳು ನಿಷೇಧಾರ್ಥಕ. ಅವು ಆ ದಿವ್ಯ ತತ್ವವನ್ನೇ ನಿರ್ದೇಶಿಸುತ್ತವೆ ಅಚೂಕಾಗಿ. ಭಗವಂತನನ್ನು ಆದರಿಂದಲೇ ನೋಡಲಾಗದು. ಕಣ್ಣಿನ ಶಕ್ತಿ ಅಲ್ಪ, ಅವನನ್ನು ತಿಳಿಯಲಾಗದು. ಬುದ್ಧಿಯ ಶಕ್ತಿ ಅಪರಿಮಿತ, ಅವನನ್ನು ಕೇವಲ ಅನುಭವಿಸಬೇಕು. ಪ್ರೇಮವನ್ನು ಶಾಂತಿಯನ್ನು ಅನುಭವಿಸುವಂತೆ. ಅವನು ನಿಶಬ್ದ ಬ್ರಹ್ಮ. ಶಬ್ದ ಕಂಪನ, ರೂಪ ಕಂಪನ, ಭಾವ ಕಂಪನ, ವಿಚಾರ ಕಂಪನ ಅಡಗಿದಾಗ ಅನುಭವಕ್ಕೆ ಬರುತ್ತಾನೆ. ಉದಾಹರಣೆಗೆ, ಶೂನ್ಯವನ್ನು ನೋಡಲಾದಿತ್ತೆ, ಕಲ್ಪಿಸಲಾದಿತ್ತೆ. ಬುದ್ಧಿಯಿಂದ ಅದು ಸಂಖ್ಯೆಯ ಆಧಾರ. ಸಂಖ್ಯೆಗೆ ಬೆಲೆ, ಶೂನ್ಯಕ್ಕಿಲ್ಲ. ಬೆಲೆ ಕಟ್ಟುವ ಪರಿಧಿಗೆ ಸಿಗದು. ಯಾವುದೇ ಸಂಖ್ಯೆ ತೆಗೆದುಕೊಳ್ಳಿ, ಅಷ್ಟು ಸಂಖ್ಯೆ ಅದರಿಂದ ಕಳೆದಾಗ ಏನು ಉಳಿಯುತ್ತದೆಯೋ ಅದು ಕೇವಲ ಭಾವ್ಯ ಗಮ್ಯ. ಹಾಗೆಯೇ ಅನಂತತಾ ಸಂಖ್ಯೆ ಹೆಚ್ಚಿಸುತ್ತಾ ಹೋಗಿ ಕೊನೆಯಿಲ್ಲದಂತೆ ಅದು ಅನಂತವಾಗುತ್ತದೆ. ಶಾಂತ ಗುರುತಿಸುವ ಮತಿ ಅನಂತತೆಯ ಗ್ರಹಿಸುವಲ್ಲಿ ಹತ್ತ ಬಲಿ. ಬರೀ ಭಾವಿಸಿ ಗೊತ್ತಾಗುತ್ತದೆ ಅದರ ಅರ್ಥ. ಹಾಗೆ ಭಗವಂತ ಎಲ್ಲ ಕಳೆದು ಬಿಡಿ. ಜಡ ಜೀವ ಎಲ್ಲವನ್ನು ಉಳಿದಿದ್ದು ಶೂನ್ಯ, ಪಾರಮಾರ್ಥಿಕ ಶೂನ್ಯ, ದೈವಿ ಅನಂತತೆ. ಅದರಿಂದಲೇ ಎಲ್ಲ ವಸ್ತು ಸಂಚಯ, ಜೀವ ಸಮೂಹ ಹೊರಹೊಮ್ಮುತ್ತದೆ. ಆದ್ದರಿಂದಲೇ ಎಲ್ಲ ಸಂಖ್ಯೆಗಳ ಅಂತರಂಗದಲ್ಲಿ ಶೂನ್ಯ, ಅಂತ್ಯದಲ್ಲಿ ಅನಂತತೆ ಇರುವಂತೆ ಎಲ್ಲ ಪದಾರ್ಥಗಳ ಒಳಗೆ ಭಗವಂತ, ಎಲ್ಲ ವಸ್ತುಗಳ ಅಂತ್ಯದಲ್ಲಿ ಭಗವಂತ. ಅಂಥ ದೇವನನ್ನು ಸುಂದರ ವಸ್ತುಗಳಲ್ಲಿ ಕಾಣುವುದು ಸುಂದರಂ ಚಿಂತನೆ. ನಿನ್ನೆ ನೋಡಿದ್ದೇವೆ. ಈಗ ಶಕ್ತಿಯ ಅಂತರಂಗದಿ ಭಗವಂತನನ್ನು ಕಾಣುವುದು. ಶಕ್ತಿ ಲೀಲೆ ಜಗತ್ತು. ಎಲ್ಲೆಡೆ ಅದರ ಕ್ರೀಡೆ ಸಾಗಿದೆ. ಅಣುವಿನ ಒಳಗೆ ಅದು ಪ್ರೋಟಾನುಗಳನ್ನು ಬಂಧಿಸಿಟ್ಟಿದೆ. ಇಲೆಕ್ಟ್ರಾನುಗಳನ್ನು ಅಣುಕೇಂದ್ರಕ್ಕೆ ಕಟ್ಟಿಹಾಕಿದೆ. ಜಗತ್ತಿನ ಮೂಲೆ ಮೂಲೆಗೂ ಬೆಳಕು ಹರವಿದೆ. ಆಕಾಶ ನಿಸ್ಸೀಮ, ಬರಿ ಬಯಲು. ಅದರಲ್ಲಿ ಗಣಿಸಲಾಗದಷ್ಟು ಮಹಾಪ್ರಕಾಶಕಾಯಗಳು, ನಕ್ಷತ್ರಗಳು, ಸೂರ್ಯರು ಅವೆಲ್ಲ ಬಯಲಲ್ಲಿ ತೇಲುತ್ತಿರುವುದು. ಕೋಟ್ಯಾಂತರ ವರ್ಷದಿಂದ ಪ್ರಚಂಡವಾಗಿ ಉಳಿಯುತ್ತಿರುವುದು ಮಹಾಶಕ್ತಿಯ ಮಹಿಮೆ. ಆ ಶಕ್ತಿ ಮನುಷ್ಯನ ಅಂತರಂಗವನ್ನು ಪ್ರವೇಶಿಸಿ ಪ್ರೇಮ ದ್ವೇಷ ಅದರ ರೂಪಗಳು ಪ್ರೇಮ ಶಕ್ತಿ ಕೂಡಿಸುತ್ತದೆ. ದೂರ ದೂರದ ವ್ಯಕ್ತಿಗಳನ್ನು ದ್ವೇಷ, ಸಮೀಪದ ವ್ಯಕ್ತಿಗಳನ್ನು ದೂರ ಸರಿಸುತ್ತದೆ. ಈ ಶಕ್ತಿ ಇಂತು ಹೊರಗಿದೆ, ಒಳಗಿದೆ, ಸರ್ವವ್ಯಾಪಕ, ಸರ್ವ ಕಾರ್ಯಗಳಿಗೆ ಮೂಲ. ವಿಶ್ವ ನಾಟಕದ ಮೂಲ ಸೂತ್ರ. ಇಂಥ ಅದ್ಭುತ ಶಕ್ತಿಯೇ ಭಗವಂತ. ಶಕ್ತಿಯ ಲೀಲೆ ಕಂಡಾಗಲೆಲ್ಲ, ಅಂದರೆ ಉರಿಯುವ ದೀಪ, ಉದಿಸಿದ ಚಂದ್ರ, ಹಾಡುವ ಹಕ್ಕಿ, ಏನೇ ಕಂಡಾಗ ಭಗವಂತನನ್ನು ಗುರುತಿಸುವುದು ಚಿಂತನ. ಒಬ್ಬ ಖಗೋಳಶಾಸ್ತ್ರಜ್ಞ ಗೆಳೆಯನೊಬ್ಬ ಆತನಿಗೆ ಪ್ರಶ್ನೆ ಕೇಳುತ್ತಾನೆ. ನೀವು ಆಕಾಶದ ತುಂಬೆಲ್ಲ ಕಣ್ಣಾಡಿಸಿದವರು, ಆಕಾಶದ ಅಂಚು ಅಂಚಿನವರೆಗೂ ನೋಡಿದವರು, ನಿಮಗೆ ಕಾಣದೆ ಉಳಿದಿರಲಿಕ್ಕಿಲ್ಲ. ಏನು ಹೇಳಿ, ಎಲ್ಲಾದರೂ ದೇವನಿದ್ದಾನೆ? ಕಂಡನೆ ಗೆಳೆಯನೇ, ದೇವನನ್ನೇ ಬಿಟ್ಟು ನಾನು ಬೇರೆ ಏನನ್ನೂ ನೋಡಲಿಲ್ಲ. ಎಲ್ಲ ಅವನ ಅಮರ ಕ್ರೀಡೆ. ಆ ನಕ್ಷತ್ರ ಹೊತ್ತಿಸಿದ ಶಕ್ತಿ ದೇವರು.
ಎಲ್ಲ ಕಾರ್ಯಗಳು ಚಲಿಸುವಂತೆ ಪ್ರೇರೇಪಿಸಿದ ಶಕ್ತಿ ದೇವರು. ನಕ್ಷತ್ರಗಳು ಹುಟ್ಟುತ್ತವೆ, ಸಾಯುತ್ತವೆ, ಹುಟ್ಟಿಸುವ ವಿನಾಶ ಮಾಡುವ ಬಲವದು ದೇವರು. ಗೆಳೆಯನೇ, ಕಾಣುವ ಕಣ್ಣಿದ್ದರೆ ದೇವನಲ್ಲದೆ ಬೇರೆ ಏನು ಕಂಡಿತು ಹೇಳು? ವಿಶ್ವ ಇರುವವರೆಗೂ ವಿಶ್ವರೂಪದಲ್ಲಿ ದೇವರು. ಇದು ಅಸ್ತವಾದ ಬಳಿಕ ಉಳಿಯುವ ಕೇವಲ ದಿವ್ಯ ಶಕ್ತಿ, ಅದು ಕೇವಲ ದೇವ. ತನುವಿನಲ್ಲಿ ಅನೇಕ ಕಾರ್ಯ ಸಾಗಿವೆ: ರಕ್ತ ಚಲನ, ವಾಯು ಚಲನ, ಪಚನ, ವಿಸರ್ಜನ, ಮಾಂಸದ ಸಂಕೋಚ, ವಿಕಾಸ, ಜೀವಕಣಗಳ ನವೀಕರಣ, ಮೆದುಳಿನ ನಿಯಂತ್ರಣ. ಈ ಎಲ್ಲ ಕಾರ್ಯಗಳು ದೇಹಗತ ಶಕ್ತಿಯ ಆಸರೆಯಲ್ಲಿ ನಡೆದಿವೆ. ಆದರೆ ಆ ಶಕ್ತಿ ಅದೃಶ್ಯವಾಗಿದೆ. ಅದು ಎಲ್ಲಿದೆ, ಹೇಗಿದೆ ಹುಡುಕಾಡ ಹೋದರೆ ಎಲ್ಲೂ ಕಾಣಸಿಗದು. ಅದುವೇ ದೇವಶಕ್ತಿ. ದೈಹಿಕ ಕ್ರೀಡೆಗಳ ಕಂಡು ಅದನ್ನು ಪರಿಭಾವಿಸುವುದು ಚಿಂತನ. ಭಗವಂತನು ಸೌಂದರ್ಯ ರೂಪ, ಶಕ್ತಿ ರೂಪ, ಹೇಗೋ ಹಾಗೆ ಅರ್ಥ ರೂಪನೋ ಸರಿ. ಸಾಮಾನ್ಯವಾಗಿ ಧನ, ಕನಕ, ಭೂಮಿ, ವಸ್ತು, ಒಡವೆಗಳು ಸಂಪತ್ತು ಎನಿಸಿವೆ. ಅವುಗಳ ಸಂಗ್ರಹ ಮನುಷ್ಯನ ಭಾವ ಬದಲಿಸುತ್ತವೆ. ನಾನು ಶ್ರೀಮಂತ ಎಂಬ ಕಲ್ಪನೆ ಮನವ ತುಂಬುತ್ತದೆ. ಆತನ ನಡತೆ, ಭಾಷೆ, ನೋಟ ಎಲ್ಲವೂ ಪರಿವರ್ತನೆಗೊಳ್ಳುತ್ತವೆ. ಎಲ್ಲವೂ ಎಲ್ಲರಿಗೂ ಸಂಪದವಲ್ಲ. ಹೇಮಾಭರಣ ಸಂತನಿಗೇನೂ ಸಂಪದವಲ್ಲ. ಒಂದು ಗೋವಿಗೂ ಅಷ್ಟೇ. ನಮಗೆ ಮಾತ್ರ ಅದು ಶ್ರೇಷ್ಠ ನಿಧಿ. ಆದರೆ ನಿಜವಾದ ಸಂಪದ ಹಣವೂ ಅಲ್ಲ, ಹೇಮವೂ ಅಲ್ಲ. ಯಾವುದು ನಮ್ಮ ಬಾಳಿಗೆ ಅನಿವಾರ್ಯ ಆಧಾರವೋ ಅದು ನಿಜಶ್ರೀ. ಅನ್ನ, ನೀರು, ಹವೆ, ಪ್ರಕಾಶಗಳು ಅಮೂಲ್ಯ ಸಂಪತ್ತು. ಅವು ನಮಗೆ, ಜೀವ ಜಂತುಗಳಿಗೆ, ಸಸ್ಯ ವಿಸ್ತಾರಕ್ಕೆ ದೇವರು. ಅನ್ನ ದೇವರ ಮುಂದೆ ಇನ್ನು ದೇವರ ಉಂಟೆ? ಅನ್ನ ಉಣ್ಣಲುಂಟಾದರುಂಟು. ಜಗದೊಳಗೆ ಅನ್ನವೇ ದೈವ ಸರ್ವಜ್ಞ. ಹಸಿವ ಹಿಂಗಿಸದ ಕೋಟಿ ಧನ ಒಂದು ತುತ್ತಿಗೂ ಸಮನಲ್ಲ. ತೃಷ್ಣೆ ಆರಿಸದ ಮುತ್ತು ರತ್ನಗಳು ಒಂದು ಗುಟುಕಿಗೂ ಸಮನಲ್ಲ ಅಲ್ಲವೇ? ನಾವು ತಿಳಿಸಿದ ಸಂಪದ ಬದುಕಿಸುವ ಸಿರಿಯಲ್ಲ. ದೇವನಿತ್ತ ಆ ಸಂಪದ ಬಾಳಿನ ಸಂಪದ. ಒಂದು ಕೋಳಿ ಶ್ರೀಮಂತ ತಿಪ್ಪೆಯ ಕುಪ್ಪಿಗೆ ಹೋಯಿತು. ಅಲ್ಲಿ ಅಮೂಲ್ಯವಾದದ್ದು ಏನಾದರೂ ಸಿಕ್ಕಿತೆಂದು ನಿರೀಕ್ಷೆ. ಅದಕ್ಕೆ ಕೆದರಲು ಪ್ರಾರಂಭಿಸಿತು. ಸ್ವಲ್ಪ ಸಮಯದಲ್ಲೇ ರತ್ನದ ಹರಳೊಂದು ಸಿಕ್ಕಿತು. ಕೋಟ್ಯಾವಧಿ ಬೆಲೆ ಬಾಳುವ ಹರಳದು. ಕೋಳಿ ಒಂದು ಕ್ಷಣ ಆ ಹರಳ ನೋಡಿ, ಆ ಹುಚ್ಚ ಮಾನವನಿಗೆ ನೀನು ಸಂಪತ್ತು, ನನಗಲ್ಲ. ನೀನು ಅತ್ಯಂತ ಸಾಮಾನ್ಯವಾದ ಜೀವನಕ್ಕೆ ಅತ್ಯಂತ ನಿರುಪಯುಕ್ತವಾದ ವಸ್ತು ಎಂಬುದು ನನಗೆ ಗೊತ್ತು. ತಿಳಿಗೇಡಿ ರಾಜ ಮಹಾರಾಜರನ್ನು ಮರಳು ಮಾಡಿದ ನೀನು ನನ್ನ ಮರಳುಗೊಳಿಸಲಾರೆ ಎಂದು ನುಡಿದ ಚುಂಚಿನಿಂದ ಆಚೆ ಬಿಸಾಕಿತು. ಮತ್ತೆ ಕೆದರಿತು. ಕಾಳೊಂದು ಕಂಡಿತು. ಕೋಳಿಗೆ ಆನಂದವೇ ಆನಂದ. ಇದು ನನ್ನ ಸಂಪದ, ಬದುಕನ್ನು ಸಮೃದ್ಧಗೊಳಿಸುವ ಸಂಪದ. ನನ್ನ ದೇಹಕ್ಕೆ ಹಿತ, ಮನಸ್ಸಿಗೆ ತೃಪ್ತಿ, ಜೀವಕ್ಕೆ ಕಳೆ ನೀಡುವ ಅಮೂಲ್ಯ ರತ್ನ ಎಂದಿತು. ಅದು ಸಂತ ಕೋಳಿ, ಜ್ಞಾನಿ ಪಕ್ಷಿ. ಒಂದು ಸುಂದರ ಪಕ್ಷಿ. ರಾಜಗೃಹದಲ್ಲಿ ಅತಿಥಿ, ಸ್ವರ್ಣ ಪಂಜರದ ಮನೆ, ಸೇವಕ ಸೇವಕಿಯರ ಸೇವೆ, ರಾಜನ ಉಪಚಾರ. ಒಂದು ದಿನ ಆ ಪಕ್ಷಿ ಹೇಳಿತು, ರಾಜ, ನನಗೀಗ ಈ ಅರಮನೆ ಬೇಡ, ಆತಿಥ್ಯ ಬೇಡ, ಮುತ್ತು ರತ್ನ ಖಚಿತ ಪಂಜರದ ಗೊಡವೆ ಬೇಡ. ವಸಂತ ಹೊರಗೆ ಇದು ಹಾರಿ ಹೊರಟೆ. ಆ ಪಕ್ಷಿಗೆ ವಸಂತ ಋತುವಿನ ವನಶ್ರೀಯೇ ನಿಜಶ್ರೀ. ಅದರ ಎದುರು ಎಲ್ಲ ಶ್ರೀ ಶೂನ್ಯವೇ ಶ್ರೀ. ತುಂಬಿದ ಸಾಗರಗಳು, ಹರಿಯುವ ಕಾವೇರಿಯಂಥ ಭವ್ಯ ನದಿಗಳು, ಆಕಾಶದಿಂದ ಸುರಿಯುವ ಮಳೆ, ಒಂದು ಬೀಜ ಬಿತ್ತಿದರೆ 1000 ಲಕ್ಷವಾಗಿ ಕೊಡುವ ಭೂಮಿ, ನಿತ್ಯ ನಿತ್ಯವೂ ಕಾವು ಕೊಡುವ ಸೂರ್ಯ, ನಮ್ಮನ್ನು ಜೀವಂತವಾಗಿಡುವ ವಾಯು. ಇಷ್ಟೆಲ್ಲ ಇರುವಾಗ ನಾವೇಕೆ ಬಡವರು? ನಾವು ಹೇಗೆ ಬಡವರು? ಇದರಲ್ಲಿ ನಮಗೆ ಹೆಚ್ಚು, ನಿಮಗೆ ಕಡಿಮೆ ಎನ್ನುವ ಪ್ರಶ್ನೆ ಅಲ್ಲ. ಯಾರು ಹೊರಗೆ ಬಂದು ಕೊಡುತ್ತಾರೋ ಅವರಿಗೆ ಸೂರ್ಯನ ಬೆಳಕು, ಕಾವು ನೆಲದಲ್ಲಿ ಸಂಚರಿಸುವವನಿಗೆ ಶುದ್ಧ ಪ್ರಾಣವಾಯು. ಏನು ಕೊರತೆ ಇದೆ ಈ ಸೃಷ್ಟಿಯೊಳಗೆ? ಯಾರು ಶ್ರೀಮಂತರು, ಯಾರು ಬಡವರು, ಯಾರು ಶ್ರೇಷ್ಠರು, ಯಾರು ಕನಿಷ್ಠರು, ಯಾರೂ ಇಲ್ಲ. ತಿಳಿದರೆ ಮಾನವ ನಿರ್ಮಿತ ಸಾಮಾಜಿಕ ಕ್ಷೇತ್ರದಲ್ಲಿ ಒಬ್ಬ ಶ್ರೀಮಂತ, ಒಬ್ಬ ಬಡವ. ಭಗವಂತನ ದೃಷ್ಟಿಯೊಳಗೆ ಶ್ರೀಮಂತರ್ಯಾರು, ಬಡವರ್ಯಾರು? ಶ್ರೀಮಂತನೊಬ್ಬ ಬಂಗಾರದ ನೌಕೆ ತೆಗೆದುಕೊಂಡು ಹೊರಟ. ಎಲ್ಲ ಬಂಗಾರದಿಂದ ತಯಾರು ಮಾಡಿದ ನೌಕೆಯನ್ನು. ಇನ್ನೊಬ್ಬ ಕಟ್ಟಿಗೆಯ ನೌಕೆ ತೆಗೆದುಕೊಂಡು ಹೊರಟ. ಅವ ಬಡವ. ಅದು ಸಾಗರ, ಭವ್ಯ ಸಾಗರ. ಬಿರುಗಾಳಿ ಬೀಸಿತ್ತು. ಬೆಟ್ಟದಂಥ ತೆರೆಗಳು, ನೌಕೆಗಳು ಹೊಯ್ದಾಡತೊಡಗಿದವು. ಶ್ರೀಮಂತ ನುಡಿದ, ಎಲೆ ಸಾಗರವೇ, ಇದು ಬಂಗಾರದ ನೌಕೆ, ಮತ್ತು ರತ್ನಗಳಿಂದ ಶೃಂಗಾರಿತ, ಕೋಟಿ ಕೋಟಿ ಬೆಲೆ ಬಾಳುವಂಥದ್ದು. ಇದನ್ನು ಹೊಯ್ದಾಡಿಸಿದರು. ಆಗ ಸಮುದ್ರ ನುಡಿಯಿತು, ಮನುಷ್ಯನೇ, ನನ್ನ ದೃಷ್ಟಿಯಲ್ಲಿ ಬಂಗಾರ, ಕಟ್ಟಿಗೆ ಎಲ್ಲವೂ ಅಷ್ಟೇ. ನಿನ್ನ ನೌಕೆ ಬೆಲೆ ಬಾಳುವಂಥದ್ದು. ಆ ಮನುಷ್ಯನ ನೌಕೆ ಬೆಲೆ ಬಾಳುವುದು ಎಂಬುದಿಲ್ಲ ನಿನ್ನ ಕಲ್ಪನೆಗೆ ಮಾತ್ರ, ಅದು ನನ್ನ ಕಲ್ಪನೆಗೆ ಅಲ್ಲ. 2 ಹಡಗುಗಳು ಮುಳುಗಿದವು. ತತ್ವತಃ ಎಲ್ಲವೂ ಶ್ರೀ, ಎಲ್ಲವೂ ಬೆಲೆ ಬಾಳುವಂಥದ್ದು. ಹೆಚ್ಚಿಲ್ಲ, ಕಡಿಮಿಲ್ಲ, ಎಲ್ಲವೂ ಶ್ರೀವಂತರು. ಅರಿತರೆ ಅದ್ಭುತ ವಿಭವ. ಈ ಪ್ರಚಂಡ ಹಾಗೂ ವೈವಿಧ್ಯಪೂರ್ಣ ಸೃಷ್ಟಿ ಇದು ಎಲ್ಲರದು. ಆದ್ದರಿಂದ ನಾವೆಲ್ಲರೂ ಸಮನಾಗಿ ಶ್ರೀವಂತರು. ದೇವನೇ ವಿಶ್ವ. ಅವನೇ ಅನ್ನ, ನೀರು, ಬೆಳಕು, ಗಾಳಿ ಕೊಡುತ್ತಾನೆ.